ಬೆಳ್ತಂಗಡಿ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಅಂತ ಹೇಳಿದ್ರೆ ಹೆದ್ದಾರಿಗಳ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅಲ್ಲಲ್ಲಿ ಗುಡ್ಡ ಕುಸಿತ ಕೂಡ ಉಂಟಾಗ್ತಾ ಇದೆ. ಇದೀಗ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಗ್ರಾಮದ SDM ಹಾಸ್ಪಿಟಲ್ ಏನಿದೆ ಅಲ್ಲಿಯ ತಡೆಗೋಡೆ ಕುಸಿತ ಉಂಟಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು 15 ಫೀಟ್ ಎತ್ತರಕ್ಕಿದ್ದಂತಹ ಒಂದು ತಡೆಗೋಡೆ ಕುಸಿತ ಉಂಟಾಗಿದೆ. ಮಳೆಗೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಆ ಮಣ್ಣು ಹದಾಗಿ ಆ ಮಣ್ಣಿನ ಪ್ರಭಾವಕ್ಕೆ ನೆಲಕ್ಕೆ ಉಳಿದಿರುವಂತದ್ದು. ದೊಡ್ಡದಾದಂತಹ ಒಂದು 15 ಫೀಟ್ಗೆ ಎತ್ತರಕ್ಕಿರುವಂತಹ ಒಂದು ತಡೆಗೋಡೆ ಈಗ ಇಲ್ಲಿ ಕುಸಿದು ಬಿದ್ದಿದೆ. ಎಷ್ಟರ ಮಟ್ಟಿಗೆ ಕುಸಿದು ಬಿದ್ದಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮಣ್ಣು ನೆಲಸಮ ಆಗಿದೆ. ಅದರ ಜೊತೆಗೆ ಅಲ್ಲಿ ನಿಲ್ಲಿಸಿದಂತಹ ವಾಹನಗಳು ಕೂಡ ಈ ಒಂದು ಮಣ್ಣಿನ ಅಡಿಗೆ ಸಿಲುಕಿರುವಂತದ್ದು. ಮಾಹಿತಿ ಪ್ರಕಾರ, ಸ್ಥಳೀಯರ ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಈ ಒಂದು ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ನೀವೆಲ್ಲ ಗಮನಿಸಬಹುದು. ಒಟ್ಟಾರೆಯಾಗಿ ತಡೆಗೋಡೆಯ ಜೊತೆಗೆ ಮಣ್ಣು ಕೂಡ ನೆಲಕ್ಕೆ ಕುಸಿದಿರುವಂತದ್ದು ನೀವು ಇಲ್ಲಿ ಗಮನಿಸಬಹುದು. ಅದರ ಅಡಿಯಲ್ಲಿ ಈ ಒಂದು ಏನಿದೆ, ಈ ಪ್ರದೇಶ ಏನಿದೆ, ಆ ಪ್ರದೇಶದ ಸಂಪೂರ್ಣವಾಗಿ ವಾಹನಗಳು ಜಖಂಗೊಂಡಿರುವಂತದ್ದು ನೀವು ಗಮನಿಸಿದಂಗೆ 30ರಿಂದ 40-50 ವಾಹನಗಳು, ದ್ವಿಚಕ್ರ ವಾಹನಗಳು ಈ ಒಂದು ಮಣ್ಣಿನಡಿ ಸಿಲುಕಿರುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರಿಂದ ಕೂಡ ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಗುಡ್ಡ ಕುಸಿತ ಉಂಟಾದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಈ ಆಸ್ಪತ್ರೆಯ ಸಿಬ್ಬಂದಿ ಇದ್ರು. ಮೇಡಮ್, ಎಷ್ಟು ಗಂಟೆಗೆ ನಡೆಯಿತು ಈ ಒಂದು ಘಟನೆ? ಯಾವಾಗ ಆಯ್ತು? ಏನಾಯ್ತು? ಏನ್ ಅನಿಸ್ತು ನಿಮಗೆ ಸಡನ್ ಆಗಿ? ನಾವು ಕೂತ್ಕೊಂಡಿದ್ವಿ, ಸಡನ್ ಆಗಿ ಬಂತು, ಏನು ಗೊತ್ತಾಗ್ಲಿಲ್ಲ. ಸಡನ್ ಬಿದ್ದ, ನಾವು ಕೂತ್ಕೊಂಡಿರುವಾಗ ಬಿತ್ತು. ನಾವು ಅಲ್ಲಿಂದ ಓಡಿ ಹೋದ್ವಿ. ಒಂದು 20-25 ಗಾಡಿ ವಾಹನ ಇಲ್ಲಿತ್ತು. ನಾವಿಲ್ಲೇ ಇದರ ಪಕ್ಕದಲ್ಲೆಲ್ಲ ಒಂದು ಚೇರ್ ಇದೆ, ಅಲ್ಲೇ ಕೂತ್ಕೊಂಡಿದ್ವಿ. ನಾ ಮತ್ತೆ ಇವರು ಸೆಕ್ಯೂರಿಟಿ ರಾಘವನ್ ಅಂತ ಹೇಳಿ ಒಟ್ಟಿಗೆ ಕೂತ್ಕೊಂಡಿರುವಾಗ ಸಡನ್ ಆಗಿ ಬಿದ್ದದ್ದು ಗೊತ್ತಾಗ್ಲಿಲ್ಲ. ಎಂತ ಮುನ್ಸೂಚನೆ ಏನು ಗೊತ್ತಾಗ್ಲಿಲ್ಲ. ಸಡನ್ನೇ ಬಂತು. ಅವಾಗ್ಲೇ ನಾವು ಆ ಕಡೆ ಹೋದ್ವಿ. ದೊಡ್ಡ ದೊಡ್ಡ ಕಲ್ಲೆಲ್ಲ ಒಟ್ಟಿಗೆ ಬಿತ್ತು. ಎಷ್ಟು ವಾಹನಗಳಿದೆ ಇದರ ಅಡಿಯಲ್ಲಿ? ಒಂದು ಅಂದ್ರೆ ಒಂದು 20-25 ವಾಹನ ಇರ್ಬೋದು. ಹೌದು. ಇಲ್ಲ ತೆಗಿಲಿಕ್ಕೆ ಆಗಿಲ್ಲ. ಬಿದ್ದಾಗ ಅದ್ರ ಅಡಿಯಲ್ಲಿದೆ, ಅದ್ರ ಮೇಲೆ ಫುಲ್ಲು ಮಣ್ಣೆಲ್ಲ ಬಿದ್ದು ಇದಾಗಿದೆ. ಹೌದು, ಜೋರ್ ಸೌಂಡ್ ಬರ್ಗ ನಾವು ಓಡಿದ್ವಿ. ಯಾರಿಗಂತ ಅನಾಹುತ ಅಂತ ಆಗ್ಲಿಲ್ಲ, ಗಾಡಿಗೆ ಅಂತ ಅಷ್ಟೇ, ಯಾರು ಇರ್ಲಿಲ್ಲ. ಹೌದಷ್ಟೇ. ನೀವು ಕೂಡ ಅಲ್ಲೇ ಇದ್ರಿ? ನಾನು ಮತ್ತೆ ಇವಳು ಮತ್ತೆ 2 ಜನ ಇಲ್ಲಿ ಒಟ್ಟಿಗೆ ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಸಣ್ಣ ಸೌಂಡ್ ಆಯ್ತು. ನಾನು ಇವಳ ಹತ್ರ ಹೇಳಿದ್ರೆ ಸೌಂಡ್ ನಮ್ಮ ಬಲಿಪುಗ ಅಂತ ಹೇಳಿದೆ. ನಾವು ಅಲ್ಲಿ ತನಕ ಎಂಡ ತನಕ ಓಡ್ಕೊಂಡು ಬಂದ್ವಿ. ಆಮೇಲೆ ಅಷ್ಟೊತ್ತಿಗೆ ಬಿದ್ದಾಗಿದೆ. ಯಾರಿಗೇನು ಅನಾಹುತ ಆಗ್ಲಿಲ್ಲ. ಯಾಕಂದ್ರೆ ನಾವಿಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಎದುರುಗಡೆ ನಾವು ಸೆಕ್ಯೂರಿಟಿ ಮತ್ತು ನಮ್ಮ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ಕೊಂಡು ಒಟ್ಟಿಗೆ ಇರೋದು, ಫ್ರಂಟ್ ಅಲ್ಲಿ ಇರೋದು. ನಾವು ಇರುವಾಗಲೇ ನಮ್ಮ ಕಣ್ಣೆದುರೇ ಆದಂತ ಘಟನೆ. ಯಾರಿಗೇನು ಅನಾಹುತ ಆಗಲಿಲ್ಲ. ಇವತ್ತು ಸಡನ್ ಆಗಿ ಈ ಕಾಂಪೌಂಡ್ ವಾಲ್ ನಮ್ಮ ಎಮರ್ಜೆನ್ಸಿ ಆ ಕಡೆ ಸಡನ್ ಆಗಿ ಅದು ಕೊಲ್ಯಾಪ್ಸ್ ಆಗಿದೆ. ಆದ್ರೆ ಒಂದು ವಿಷಯ ಏನಂದ್ರೆ ಯಾವುದು ಹ್ಯೂಮನ್ ಲಾಸ್ ಇಲ್ಲ, ಬರೀ ಅಲ್ಲಿ 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡಿತ್ತು. ಆ 2 ವೀಲರ್ಸ್ ಎಲ್ಲ ಅದು ಅಡಿಗೆ ಹೋಗಿದೆ. ಇಮಿಡಿಯೇಟ್ಲಿ ಆ ಶಬ್ದ ಕೇಳಿದ ಕೂಡಲೇ ನಮ್ಮ ಸ್ಟಾಫ್ ಎಲ್ಲ ಬಂದು ಆ ಕಡೆ ಇರೋ ವೆಹಿಕಲ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಏನು ಮನುಷ್ಯನಿಗೆ ಎಂಥದ್ದು ಪ್ರಾಬ್ಲಮ್ ಆಗಿಲ್ಲ. ಪೇಷಂಟ್ ಕೇರ್ ಹಾಸ್ಪಿಟಲ್ ನಾರ್ಮಲ್ ಆಗಿ ನಡೀತಾ ಇದೆ. ಇಮಿಡಿಯೇಟ್ಲಿ ನಾವು ಪಂಚಾಯತಿ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟ ಕೂಡಲೇ ಅವರು VO ಸರ್ ಇಮಿಡಿಯೇಟ್ಲಿ ಬಂದರು. ಬಂದ ಕೂಡಲೇ ಇಲ್ಲಿ ಪರಿಸ್ಥಿತಿ ನೋಡಿ ವಿಡಿಯೋ ಕಾಲ್ ಅವರು ತಹಸೀಲ್ದಾರ್ ಸರ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಾಗಿದೆ. ಶೌರ್ಯ ತಂಡದ ಸಹಿತ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಇಮಿಡಿಯೇಟ್ಲಿ ಬಂದಿದ್ದಾರೆ. ಹೀಗೆ ಸ್ಟಾಫ್ ಎಲ್ಲ ದೇ ಆರ್ ಬ್ಯಾಕ್ ಟು ವರ್ಕ್. ಅಂಡ್ ಇದು ಏನಿದೆ ಈಗ ನೋಡ್ಬೇಕು ಎಷ್ಟು ತನಕ ನಾವು ಮಾಡಕ್ಕೆ ಆಗುತ್ತೆ ಅಂತ. ಬಟ್ ಒನ್ ಥಿಂಗ್ ಇಸ್, ನಾವು ದೇವ್ರ ದಯೆಯಿಂದ ಸ್ವಾಮಿ ಕೃಪೆಯಿಂದ ಹ್ಯೂಮನ್ ಲಾಸ್ ಏನಿಲ್ಲ ಸರ್. ಈಗ ರಿಮೈನಿಂಗ್ ಅಲ್ಲಿ ಸ್ವಲ್ಪ ಇನ್ನೂ ಆ ಕಡೆಗೆ ವಾಲ್ ಇದೆ, ಏನಾದ್ರೂ ಇನ್ನೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅಂತ ಅನಿಸ್ತಾ ಇದೆ? ಅದು ನೋಡ್ಬೇಕು. ಯಾಕಂದ್ರೆ ಇದು ಅದ್ರ ಬಗ್ಗೆ ನನ್ಗಷ್ಟು
ಎಕ್ಸ್ಪೆಕ್ಟ್ ಮಾಡಕ್ಕಿಲ್ಲ. ಬಟ್ ಏನಾದ್ರು ಆಗ್ಬೋದಂತ ಇಮಿಡಿಯೇಟ್ಲಿ ಅಲ್ಲಿ ಇದ್ದ ವೆಹಿಕಲ್ಸ್ನೆಲ್ಲ ಖಾಲಿ ಮಾಡಿದೀವಿ. ಅಲ್ಲಿ ಜನಸಂಚಾರ ಹೋಗ್ಬಾರ್ದಂತ ಎಲ್ಲ ದಾರಿ ಎಲ್ಲ ಕಟ್ಟಿದೀವಿ. ಯಾಕಂದ್ರೆ ಅಲ್ಲಿ ಒಂದು ವಾರ್ನಿಂಗ್ ತರ ಆ ಕಡೆ ಗೇಟ್ ಸಹಿತ ನಾವು ಕ್ಲೋಸ್ ಮಾಡಿದ್ವಿ. ಯಾಕಂದ್ರೆ ಆ ಕಡೆ ಗೇಟ್ ಇಂದ ಯೂಸಲಿ ವೆಹಿಕಲ್ಸ್ ಎಲ್ಲ ಬರ್ತವೆ. ಆ ಗೇಟ್ ಸಹಿತ ಕ್ಲೋಸ್ ಮಾಡಿದ್ವಿ. ಯಾಕಂದ್ರೆ ಒಂದ್ ವೇಳೆ ಆ ಕಡೆ ಯಾವ್ದೋ 2 ವೀಲರ್ ಆಗ್ಲಿ ಗೇಟ್ ಆಗ್ಲಿ ಯಾರು 4 ವೀಲರ್ ಆಗಿ ಬಂದ್ರೆ ಸಡನ್ ಆಗಿ ಅಲ್ಲಿ ಏನಾರು ಆದ್ರೆ ಪ್ರಾಬ್ಲಮ್ ಆಗ್ಬಾರ್ದಂತ ಇಮಿಡಿಯೇಟ್ಲಿ ಆ ಕಡೆ ಗೇಟ್ ಕ್ಲೋಸ್ ಮಾಡಿದ್ವಿ. ಆಕ್ಚುಲಿ ಬರೋ ಗೇಟ್. ಸೊ ಈಗ 2 ಗೇಟ್ ಇದೆ ನಮ್ ಕಡೆ. ಆ ಒಂದು ಗೇಟ್ ಕ್ಲೋಸ್ ಮಾಡಿ ಇನ್ನೊಂದು ಗೇಟ್ ಮಾತ್ರ ಆಪರೇಷನ್ ಅಲ್ಲಿ ಇದೆ. ಸೊ ದಟ್ ಅಲ್ಲಿ ಇನ್ ಕೇಸ್ ಆಫ್ ಎನಿ ಇವೆಂಚುಯಾಲಿಟಿ ಪ್ರಿಕಾಷನ್ ಮೆಜರ್ ಆಗಿ ಆ ಕಡೆ ಕಂಪ್ಲೀಟ್ ಜನಸಂಚಾರವನ್ನು ನಾವು ತಡೆ ಮಾಡಿದ್ವಿ. ಹೋಪ್ಫುಲಿ ಇನ್ನು ಏನಂತಾರೆ ಪ್ರಾಬ್ಲಮ್ ಏನ್ ಆಗೋದಿಲ್ಲ ಅಂತ ಅನ್ಕೊಂತಾ ಇದ್ವಿ. ಬಟ್ ನಾನು ಅದೇ ಅಂದಂಗೆ ದೇರ್ ಇಸ್ ನೋ ಅಬ್ಸಲ್ಯೂಟ್ಲಿ ಹ್ಯೂಮನ್ ಲಾಸ್ ಇಲ್ಲ. ದಟ್ ಈಸ್ ಒನ್ ಇದು ದೇವ್ರ ದಯಿಂದ ಅದೊಂದು ಒಳ್ಳೇದಾಯ್ತು. ವೆಹಿಕಲ್ಸ್ ಆಗಿದಾವೆ, ಈಗ ನೋಡ್ಬೇಕು. ನಮ್ಮ ಸ್ಟಾಫ್ ವೆಹಿಕಲ್ಸ್ 80-90% ನಮ್ಮ ಸ್ಟಾಫ್ ವೆಹಿಕಲ್ಸ್ ಇದಾವೆ. ಒಂದೆರಡು ಐ ಥಿಂಕ್ ಪೇಷಂಟ್ ಅವರ ಜೊತೆಗೆ ಬಂದವ್ರದ್ದು ಯಾವ್ದು ಇದಂಗಿದೆ ಮಾತುಕತೆಯಲ್ಲಿ ಗೊತ್ತಾಗಿದ್ದು ಅದು. ಮತ್ತೆ ಈಗ ಮುಂದೆ ಇನ್ಶೂರೆನ್ಸ್ ಅದು ಏನಾಗಬೇಕು ಅವ್ರು ನೋಡ್ಕೋಬೇಕಾಗುತ್ತೆ. ವಿ ಆರ್ ಟ್ರೈಂಗ್ ಟು ಹೆಲ್ಪ್ ದೆಮ್. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.